ಗೊತ್ತಾ, ಈ ಒಂದು ಕಂಪನಿ ಒಂದೇ ಮ್ಯಾಂಗೋ ಜ್ಯೂಸ್ ನ 2 ಡಿಫರೆಂಟ್ ಬಾಟಲ್ ಅಲ್ಲಿ ಹಾಕಿ ಅಂಡ್ ಅದಕ್ಕೆ 2 ಹೆಸರಿಟ್ಟು ಇವತ್ತು 4,000 ಕೋಟಿ ಬಿಸ್ನೆಸ್ ನ ಕಟ್ಟಿದ್ದಾರೆ ಅಂತ ಅಂದ್ರೆ ನಂಬ್ತೀರಾ? 1976 ಈ ಪಾರ್ಲೆ ಆಗ್ರೋ ಫೌಂಡರ್ ಪ್ರಕಾಶ್ ಚೌಹಾಣ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ನ ನೋಟಿಸ್ ಮಾಡ್ತಾರೆ. ಅದೇನಂದ್ರೆ ಈ ಸಮ್ಮರ್ ಸೀಸನ್ ಮುಗಿದ ಮೇಲೂ ನಮ್ಮ ಇಂಡಿಯಾದಲ್ಲಿ ಮ್ಯಾಂಗೋಸ್ ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಇದೇ ರೀಸನ್ ಗೆ ಇವರು ಮ್ಯಾಂಗೋ ಫ್ಲೇವರ್ ಒಂದು ಡ್ರಿಂಕ್ ನ ಲಾಂಚ್ ಮಾಡ್ತಾರೆ ಅಂಡ್ ಅದಕ್ಕೆ ಮಾಜಾ ಅಂತ ಹೆಸರಿಡ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಆ ಟೈಮ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಗಾಜಿನ ಬಾಟಲ್ ಅಲ್ಲೇ ಬರ್ತಾ ಇತ್ತು. ಇದೇ ಇವ್ರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ತರ ಕಾಣಿಸುತ್ತೆ. ಕಸ್ಟಮರ್ಸ್ ಮಾಜಾನ ಕೊಡದ್ಮೇಲೆ ಬಾಟಲ್ ನ ಅಲ್ಲೇ ರಿಟರ್ನ್ ಮಾಡೋಗ್ಬೇಕಿತ್ತು. ಅದಕ್ಕೆ ಯೂಶಲಿ ಜನ ಏನ್ ಮಾಡ್ತಿದ್ರು, ಬಾಟಲ್ ನ ತಗೊಂಡು ಅಂಗಡಿ ಮುಂದೆನೆ ಕುಡಿಯೋದ್ರಿಂದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿ ಹಾಳಾಗ್ತಿತ್ತು. ಅಂಡ್ ಅಷ್ಟೇ ಅಲ್ಲದೆ ಅಂಗಡಿ ಓನರ್ಸ್ ಗೆ ಈ ಖಾಲಿ ಬಾಟಲ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಖರ್ಚು ಬೇರೆ. ಸೊ ಇದನ್ನ ಸಾಲ್ವ್ ಮಾಡಬೇಕು ಅಂತ ಈ ಪ್ರಕಾಶ್ ಚೌಹಾಣ್ ಒಂದು ಕ್ರೇಜಿ ಐಡಿಯಾನ ಮಾಡ್ತಾರೆ. ಇವರ ಈ ಮಾಜಾ ಅಪೋಸಿಟ್ ಅಲ್ಲಿ ಒಂದು ಟೆಟ್ರಾ ಪ್ಯಾಕೆಟ್ ಡ್ರಿಂಕ್ ನ ಲಾಂಚ್ ಮಾಡ್ತಾರೆ ಅಂಡ್ ಅದಕ್ಕೆ ಹೆಸರಿಡ್ತಾರೆ ಫ್ರೂಟಿ. ಸೇಮ್ ಮ್ಯಾಂಗೋ ಡ್ರಿಂಕ್ ಬಟ್ ಕಂಪ್ಲೀಟ್ಲಿ ಡಿಫರೆಂಟ್ ಪ್ಯಾಕೇಜಿಂಗ್. ಈ ಟೆಟ್ರಾ ಪ್ಯಾಕೆಟ್ ತುಂಬಾ ಚೀಪ್ ಆಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ ಅಂಡ್ ಯೂಸ್ ಅಂಡ್ ಥ್ರೋ ಅಲ್ವಾ, ಸೊ ಈಸಿ ಟು ಕ್ಯಾರಿ. ಮೇಲೊಂದು ಸ್ಟ್ರಾ ಹಾಕೊಂಡು ಎಲ್ಲಿ ಬೇಕಾದ್ರೂ ತಗೊಂಡು ಕುಡಿಬಹುದು ಅನ್ನೋ ಕಾನ್ಸೆಪ್ಟ್ ನಮ್ಮ ಜನಕ್ಕೆ ಯಾವ ಲೆವೆಲ್ ಇಷ್ಟ ಆಗುತ್ತೆ ಅಂದ್ರೆ ಇದು ತುಂಬಾ ಬೇಗನೆ ಆಲ್ ಓವರ್ ಇಂಡಿಯಾ ಹಿಟ್ ಆಗುತ್ತೆ ಅಂಡ್ ನಂತರ ಎಲ್ಲಾ 90s ಕಿಡ್ಸ್ ಗೆ ಒಂದು ಅಡಿಕ್ಷನ್ ಆಗ್ಬಿಡುತ್ತೆ. ಇದಾದ್ಮೇಲೆ ಈ ಪಾರ್ಲೆ ಆಗ್ರೋ ಆಪಲ್ ಇನ್ನೂ ಒಂದು ಡ್ರಿಂಕ್ ನ ಲಾಂಚ್ ಮಾಡ್ತಾರೆ ಅಂಡ್ ಅದು ಕೂಡ ಈ ಪ್ಯಾಕೇಜಿಂಗ್ ಅಂತಾನೆ ಹ್ಯೂಜ್ ಹಿಟ್ ಆಗುತ್ತೆ. ಯಾವ್ದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಬ್ರಾಂಡ್ ದಟ್ ರೈಸ್ 90s ಕಿಡ್ಸ್ ಎಪಿಸೋಡ್ 3. ನೋಡಿ, ಗ್ರೇಟ್ ಬಿಸಿನೆಸ್ ಅಲ್ಲಿ ಯಾವಾಗ್ಲೂ ಹೊಸ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದ್ಸಲ ಹಳೆ ಪ್ರಾಡಕ್ಟ್ ಗೆ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಟ್ರೆ ಸಾಕು. ತಿಳ್ಕೊಳ್ಳಿ, ನಮ್ಮ ಜನ ಬರೀ ಪ್ರಾಡಕ್ಟ್ ನ ಮಾತ್ರ ಬೈ ಮಾಡಲ್ಲ, ಎಕ್ಸ್ಪೀರಿಯನ್ಸ್ ನ ಕೂಡ ಬೈ ಮಾಡ್ತಾರೆ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂಡ್ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗೆ ನಮ್ಮ ಮಾರ್ಕ್ ವಿಚಾರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಸೈನಿಂಗ್ ಆಫ್.